ನೋಡಿ ಗೈಸ್ ಹೆಂಗಿದೋ ಗಣಪತಿ ಮಾತ್ರ ಅಲ್ಟಿ ಇದೆ ನೋಡಿ ಹೇಗಿದೆ. ಪ್ರೈಸ್ ಕಮ್ಮಿ ಇದೆ ಗೈಸ್, ಯಾರಿಗಾರು ಗಣೇಶ ಬೇಕಂದ್ರೆ ಕಮೆಂಟ್ ಮಾಡಿ ಲೊಕೇಶನ್ ಕಳಿಸ್ತೀನಿ. ಯಾವ ಸಿಗ್ಲಿಲ್ಲ ಗೈಸ್, ಇಲ್ಲೆಲ್ಲ ಆಲ್ರೆಡಿ ಅದು ಅಷ್ಟು ಬುಕ್ ಆಗಿದೆ ಅಂತೆ. ಬರೀ ಡೌಗಳು ಕೇಳಿದ್ವಿ ಯಾವ್ಯಾವೂ ಇಲ್ಲ, ಅದಕ್ಕೀಗ ಹರಿಹರ ಅಂತ ಲೊಕೇಶನ್ ಹೇಳಿದ್ರು, ಹರಿಹರಕ್ಕೂ ಬನ್ನಿ ಈಗ. ನೋಡಿ ಗೈಸ್ RCB ಗಣೇಶ ಹೇಗಿದೆ, ಫುಲ್ ಡಿಮ್ಯಾಂಡ್ ಗೈಸ್. 2.5 feet ಇದೆ, 6000 ಹೇಳ್ತಿದ್ದಾರೆ, ಫುಲ್ ಡಿಮ್ಯಾಂಡ್. ನಮಗೆಲ್ಲ ಗೊತ್ತಾಗೋಯ್ತು. ಹರಿಹರಕ್ಕೆ ಬಂದ್ವಿ, ಹಾಕಿದ್ನೆಲ್ಲ ನೋಡಿದ್ರಿ ಗಣಪತಿನ, ಅಂದರೆ ಯಾವೂ ಇಷ್ಟ ಆಗಲಿಲ್ಲ, ಅದಕ್ಕೆ ಮತ್ತೆ ಬೇರೆ ಕಡೆ ಹುಡುಕ್ತಿದ್ದೀವಿ. ಅಲ್ಲಿ ತೋರಿಸ್ಕೊಂಡು ಹುಡುಕಿ ಯಾವ ಹರಿಹರದಲ್ಲೇ ಬೇರೆ ಕಡೆ ಬಂದ್ವಿ. ಗಣೇಶ ಯಾವ ನೋಡಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಅದಕ್ಕೆ ಹುಡುಕ್ತಿದ್ವಿ ಯಾವ ತಗೊಳ್ಳೋಣ ಅಂತ. ನೋಡಿ ಗೈಸ್ ನೀವೇ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಅದಕ್ಕೆ ಬೇರೆ ಕಡೆ ಬಂದ್ವಿ. ಇನ್ನೊಬ್ರು ಬ್ರೋ ಅವರು ಫೋನಲ್ಲಿ ತೋರಿಸಿದ್ರು ಯಾವ ಥರದ್ದು ಬೇಕು ಇದಿದೆ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಗಣಪತಿ ನೋಡಿದ್ವಿ, ಚೆನ್ನಾಗಿತ್ತು, ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡಿದ್ವಿ. ಮತ್ತೆ 1ನೇ ತಾರೀಕಿಗೆ ತರಿಸ್ತೀನಿ ಅಂದ್ರೆ ಅವರು, ಅದಕ್ಕೆ 1ನೇ ತಾರೀಕಿಗೆ ಬರ್ತೀವಿ. ಈಗ ಏನಪ್ಪ ಅಂದರೆ ಸೀದಾ ಸ್ಟೇಡಿಯಮಿಗೆ ಹೋಗಿ ಎಲ್ಲ ಹುಡುಗರೆಲ್ಲ ಒಂದು ಮೀಟಿಂಗ್ ಮಾಡಿ ಊಟ ಮಾಡಿ ಹೋಗ್ಬಿಡೋದು. ಎಲ್ಲ ನೋಡ್ಕೊಂಬಂದಿದ್ದು ಆಯ್ತು ಗೈಸ್. ಸ್ಟೇಡಿಯಮಿಗೆ ಬಂದ್ವಿ, ಎಲ್ಲ ಹುಡುಗರೆಲ್ಲ ಮನೆ ಹೊಂಟ್ರು. ನೋಡಿ ನಮ್ಮ ಅವಲಕ್ಕಿ ಸಿಕ್ಕ ಏರಕ್ಕೆ ಹೋಗ್ತಿದ್ವಿ ಈಗ ಇಬ್ರು. ಪಾದಯಾತ್ರೆ ಮಾಡ್ತಿದೀವಿ ಏರಕ್ಕೆ, ಹೌದಾ ಇಲ್ಲ ಆಟಕ್ಕೆ ಹೋಗಂಬ. ಪಾದಯಾತ್ರೆ ನೋಡ್ರಿ, ಪಾದಯಾತ್ರೆ ಮಾಡೋಣ ಅಂತ. ಏನೋ ಬಾಳ ನಿಗಿರ್ತಾ ಇದೆಯಾ, ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲ್ಕ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.